ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮನವಿ ಕೊಟ್ಟರೂ ಕೂಡ ಯಾವುದೇ ಕೆಲಸ ಮಾಡಿರೋದಿಲ್ಲ. ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಇವತ್ತಿನ ದಿವಸ ಶಾಲೆಗೆ ಬೀಗ ಹಾಕಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಅವರಿಗೆ ಮನವಿ ಕೊಟ್ಟರೂ ಕೂಡ ಅವರು ಕ್ಯಾರೆ ಅನ್ನುತ್ತಿಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಈ ಒಂದು ಹೋರಾಟ ಹಮ್ಮಿಕೊಂಡಿದ್ದು, ನಮ್ಮ ಸಮಸ್ಯೆಗೆ ಜಿಲ್ಲಾ ಉಪನಿರ್ದೇಶಕರು ಬಂದು ಈ ಸ್ಥಳಕ್ಕೆ ಬಂದು ಜಾಗದ ಮೇಲೆ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡುವವರೆಗೂ ನಾವು ಈ ಹೋರಾಟವನ್ನು ಮುಂದುವರಿಸುತ್ತೇವೆ ಎಂದು ಹೇಳಿ ಇವತ್ತಿನ ದಿವಸ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತಿದೆ. ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಂದರೂ ಕೂಡ ಅವರ ಒಂದು ಹೇಳಿಕೆಗೆ ನಮ್ಮ ಒಪ್ಪಂದ ಇರುವುದಿಲ್ಲ. ಅದಕ್ಕಾಗಿ ನಮ್ಮ ಬಿಜಾಪುರ ಜಿಲ್ಲೆಯ ಉಪನಿರ್ದೇಶಕರು ಬಂದು ಈ ಜಾಗದ ಮೇಲೆ ಬಂದು ನಮ್ಮ ಸಮಸ್ಯೆಗೆ ಪರಿಹಾರ ಕೊಡುವವರೆಗೂ ನಾವು ಹೋರಾಟ ಮಾಡುತ್ತೇವೆ. ಜೈ ಕರ್ನಾಟಕ ಮಾತೆ, ಬೋಲೋ ಭಾರತ್ ಮಾತಾ ಕಿ ಜೈ. ಏತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ? टिकट दियो बोलते एक नाम दियो वो नहीं होता सर हाँ वाह पॉसिबल ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಲ್ಲಿ ನಮಸ್ಕಾರ. ಈಗ ನಾವು ವಿಶೇಷ ಕಂದಾಯ ವಸೂಲಾತಿ ಅಭಿಯಾನ ಅಂದರೆ ರೆವಿನ್ಯೂ ಕಲೆಕ್ಷನ್ ಡ್ರೈವ್ನ ಮಾಡಬೇಕಾದ ಸಮಯ ಬಂದಿದೆ. ಯಾಕೆ ಅಂತಂದರೆ ಇವಾಗ ನಾವು ಸಾಫ್ಟ್ ಕ್ಯಾಟಗರಿಲಿ ನೋಡೋದಾದರೆ ಸುಮಾರು 40 ಕೋಟಿಗೂ ಹೆಚ್ಚು ಅರಿಯರ್ಸು ಉಳ್ಕೊಂಡಿದೆ. ಸುಮಾರು 8,000 ಅಷ್ಟು ಇನ್ಸ್ಟಾಲೇಷನ್ಸು, ಸುಮಾರು 40 ಕೋಟಿಗೂ ಹೆಚ್ಚು ನಮ್ಮ ಚಾವಿಸಾನಿನಿ ವ್ಯಾಪ್ತಿಯಲ್ಲಿ ಅರಿಯರ್ಸ್ ಉಳ್ಕೊಂಡಿದೆ. ಹಾಗಾಗಿ ನಾವು 14ನೇ ತಾರೀಕು ಈ ತಿಂಗಳ 14, 11, 20, 25ರಂದು ಒಂದು ಸಾಂಕೇತಿಕವಾಗಿ ವಿಶೇಷ ಕಂದಾಯ ವಸೂಲಾತಿ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅಂದರೆ ರೆವಿನ್ಯೂ ಕಲೆಕ್ಷನ್ ಡ್ರೈವ್ನ ಆ ದಿನ ಪ್ರಾರಂಭ ಮಾಡ್ತಾ ಇದ್ದೀವಿ. ಆ ದಿನದಿಂದ ನಿರಂತರವಾಗಿ ಅದು ನಡಿಬೇಕು. ಬಟ್ ಆ ದಿನ ನಾವು ಎಲ್ಲರೂ ಕೂಡ ಇನ್ವಾಲ್ವ್ ಆಗಿ, ನಾನು ಕೂಡ ನಾನು ಕೂಡ 1 crore ಹೆಚ್ಚಿನ ಅರಿಯರ್ಸ್ ಇರ್ತಕ್ಕಂಥ ಇನ್ಸ್ಟಾಲೇಷನ್ ನಾನೇ ಹೋಗ್ತೀನಿ. ಹಾಗೆ ಪ್ರತಿಯೊಬ್ಬರೂ ಕೂಡ ಆಲ್ ಆಫೀಸರ್ಸ್ should take some 4 to 5 installations and should go to the concerned premises and revenue collection drive ಆಗಬೇಕು. ಇದರಲ್ಲಿ ಪ್ರತಿಯೊಬ್ಬರು ಪವರ್ ಮ್ಯಾನ್ ಇಂದ ಹಿಡಿದು ಎಸ್ಪೆಷಲಿ ಮೀಟರ್ ರೀಡರ್ಸ್ಗಳು ಮತ್ತು ಸೆಕ್ಷನ್ ಆಫೀಸರ್ಸು ಎಲ್ಲರೂ ಕೂಡ ಇನ್ವಾಲ್ವ್ ಆಗಿ ಈ ಡ್ರೈವ್ ಅನ್ನ ಅತ್ಯಂತ ಸಮರ್ಪಕವಾಗಿ ಮಾಡಬೇಕು, ಯಶಸ್ವಿ ಮಾಡಬೇಕು ಮತ್ತು ಇದು ನಿರಂತರವಾಗಿ ನಡಿಬೇಕು. ನಮ್ಮ ಅಲ್ಟಿಮೇಟ್ ಗೋಲ್ ಏನಪ್ಪಾ ಅಂದ್ರೆ ನಮ್ಮ ಏನಿವಾಗ ರೆವಿನ್ಯೂ ಕಲೆಕ್ಷನ್ ಅರಿಯರ್ಸ್ ಇದೆ ಅದು ಸಂಪೂರ್ಣವಾಗಿ 100% ನಾವು ಕ್ಲಿಯರ್ ಮಾಡಬೇಕು, ಅಂದ್ರೆ ವಸೂಲಾತಿ ಮಾಡಬೇಕು. ಹಾಗಾಗಿ ತಾವೆಲ್ಲ 14ನೇ ತಾರೀಕು ಆಲ್ ಆಫೀಸರ್ಸ್ ವಿಲ್ ಇನ್ವಾಲ್ವ್. 14ರ ನಂತರದಿಂದಲೇ ಕನ್ಸರ್ನ್ಡ್ ಯಾರಿದ್ದಾರೆ ಅವರುಗಳು ಈ ವಸೂಲಾತಿ ಅಭಿಯಾನನ ಹಾಗೆ ಮುಂದುವರಿಸಿ ಇದನ್ನು ಅತ್ಯಂತ ಯಶಸ್ವಿ ಮಾಡಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕೋರ್ಕೊಳ್ತೇನೆ. ಧನ್ಯವಾದಗಳು. ಗುಲ್ಬರ್ಗ ಇಡೀ ಜಿಲ್ಲೆಯಾದ್ಯಂತ ಕೆಲವು ಸಂಘಟನೆಗಳು ಪರಿಶಿಷ್ಟ ಪಂಗಡ ST ಅಲ್ಲದ ಕೆಲವು ಸಮುದಾಯಗಳಿಗೆ ST ಪ್ರಮಾಣಪತ್ರ ಕೊಡಬೇಕಂತೇಳಿ ಇಡೀ ಜಿಲ್ಲೆಯಾದ್ಯಂತ ಹೋರಾಟ ಮಾಡ್ತಕ್ಕಂಥದ್ದು ತಾವೆಲ್ಲ ಕಂಡಿದ್ದೀರಿ. ನಾವು ಆ ಹೋರಾಟವನ್ನು ಇವತ್ತು ನಮ್ಮ ಜಿಲ್ಲಾ ವಿಭಾಗೀಯ
ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ಸಂಘ ತೀವ್ರವಾಗಿ ಖಂಡಿಸುತ್ತದೆ. ಮತ್ತು ಕರ್ನಾಟಕ ರಾಜ್ಯದಲ್ಲಿ 2020ರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗೆಜೆಟ್ ಏನಾದಂತು ನಾಯಕ ಸಮಾಜದ ಪರ್ಯಾಯ ಪದ ತಳವಾರ ಮತ್ತು ಪರಿವಾರ ಅದು ಬುಟ್ಟೋದ ಪದ ಏನು ಮತ್ತು ನಮ್ಮ 1991 ಎಷ್ಟಿಗೆ ಬಂದೀವಿ ನಾವು, ಆ ಬುಟ್ಟೋದ ಪದ ಪರ್ಯಾಯ ಪದ ಇದು ಕರ್ನಾಟಕದಲ್ಲಿ ಕೊಡಬೇಕಂತೇಳಿ ಒಂದು ಆದೇಶ ಬಂತು, ಸುತ್ತೋಲೆ ಕೇಂದ್ರ ಸರ್ಕಾರದ ಗೆಜೆಟಾಗಿ ಬಂತು. ಅದ ನಂತರ ಎಲ್ಲ ಕಡೆ ಹೆಚ್ಚಾಗಿ ನಮ್ಮಲ್ಲಿರ್ತಕ್ಕಂಥ ನಮ್ಮ ಸಮಾಜ ಅಂದ್ರೆ ಮೈಸೂರು, ಬೆಳಗಾವಿ ಈ ಜಿಲ್ಲೆಯಲ್ಲಿ ನಮ್ಮ ತಳವಾರ ಇದು ನಮ್ಮ ಪರ್ಯಾಯ ಪದ ಇರ್ತಕ್ಕಂಥ. ಅದು ಏನಾಯ್ತು ಮುಂದೆ ಅಂದ್ರೆ 2023ರಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಬಂತು, ಆ ಸಂದರ್ಭದಲ್ಲಿ ಆಗಿನ BJP ಸರ್ಕಾರ ಇತ್ತು. ಶ್ರೀಮಾನ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವರು ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಹಿಂದುಳಿದ ವರ್ಗಗಳ ಸಮಾವೇಶ ಮಾಡಿದ್ರು. ಅಲ್ಲಿ ಏನು ಘೋಷಣೆ ಮಾಡಿದ್ರು ಅಂದ್ರೆ, ನಾನು ಅಂದ್ರೆ ಕೇವಲ ಓಟ್ ರಾಜಕಾರಣಕ್ಕೋಸ್ಕರ ನಾನು ಗುಲ್ಬರ್ಗ ಜಿಲ್ಲೆ ಹಿಂದುಳಿದ ಸಮಾವೇಶಕ್ಕೆ ಸುಮ್ಮನೆ ಬಂದಿಲ್ಲ, ಬರಿಗೇನು ಬಂದಿಲ್ಲ, ಎಲ್ಲ ಕಬ್ಲಿಗೆ ಅಂಬಿಗ ಸಮಾಜವನ್ನು ಪರಿವಾರ ಜಾತಿಯನ್ನು ನಾನು ಎಷ್ಟಿಗೆ ಸೇರಿಸಿದ್ದೀನಿ ಅಂತ ಹೇಳಿದ್ರು. ಬಟ್ ಆ ಸಮಾಜದ ಮಿತ್ರರಿಗೆ ಗೊತ್ತಿದೆ ಇದು ನಮ್ಮ ಅಂಬಿಗ ಅಥವಾ ಕಬ್ಲಿಗೆ ಪರ್ಯಾಯ ಪದ ಆ ತಳವಾರ ಅಲ್ಲ ಅಂತಕ್ಕಂಥದ್ದು. 2020ರಲ್ಲಿ ಅದು ಆದರೂ ಕೂಡ 20ರಿಂದ 21, 22ವರೆಗೆ ಎಲ್ಲಿ ಅವ್ರು ಸರ್ಟಿಫಿಕೇಟ್ ಕೇಳಿಲ್ಲ, ಸುಮ್ಮನೆ ಇದ್ದ ಅವ್ರಿಗೆ ಗೊತ್ತಿತ್ತು. ಯಾಕಂದರೆ ಇವರು ತಳವಾರ ನಾಯಕ ಸಮಾಜದ ಪರ್ಯಾಯ ಪದ ಅಂತೇಳಿ. ಅದು ಯಾವಾಗ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.